Thank you so much. Sharing. Oh my god. Pause kodu. Sorry, side ho gaya. One more behind the scenes. YouTube will come. Yeah. Hey guys, welcome back to our YouTube channel. So guys, ಈ ವಿಡಿಯೋ ಬಂದು ನಮ್ಮ ಕಾಲೇಜಲ್ಲಿ ಒಂದು ಎಕ್ಸಿಬಿಷನ್ ಥರ ಮಾಡಿದ್ರು. ಓಪನ್ ಡೇ ಲೆಕ್ಚರ್ ಅಂತ ಅದ ಹೆಸರು. ಸೊ ಎಲ್ಲ ಕ್ಲಾಸಿಂದ ಒಂದು ಮಾಡೆಲ್ ಥರ ಮಾಡಿದ್ರು. ಇದು ನಮ್ಮ ಕ್ಲಾಸ್ ಮಾಡೆಲು 1 BCom ಇದು ಗ್ಯಾಮ್ಲಿಂಗ್ ಆ್ಯಂಡ್ ಇಟ್ಸ್ ಎಫೆಕ್ಟ್ಸ್ ಅಂತ ಮಾಡಿದ್ರು. ತುಂಬ ಚೆನ್ನಾಗಿ ಮಾಡಿದರು. ಎಷ್ಟು ಕಡಿಮೆ ಟೈಮಲ್ಲಿ ಎಷ್ಟು ಚೆನ್ನಾಗಿ ಮಾಡಿದರು ಅಂತ ಅಂದರೆ ನಮ್ಗೆ ನಿಜವಾಗ್ಲೂ ಎಷ್ಟು ಖುಷಿ ಆಯಿತು. ನಮ್ಮ ಕ್ಲಾಸ್ ಅವ್ರು ಇಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ. ಆ್ಯಂಡ್ ನಾನು ಹೋಗ್ಬಿಟ್ಟು ವೀಡಿಯೋ ಎಲ್ಲ ಮಾಡಿಬಿಟ್ಟು ರೀಲ್ಸ್ ಎಲ್ಲ ಮಾಡಿ, ಆ್ಯಕ್ಚುಲಿ ನಮ್ಗೆ ಹೇಳಿದ್ರು ರೀಲ್ಸ್ ಪೋಸ್ಟ್ ಮಾಡಬೇಕು, ಯಾರು ಜಾಸ್ತಿ ಲೈಕ್ಸ್ ಬರುತ್ತೋ ಅವ್ರಿಗೆ ಪ್ರೈಸ್ ಥರ ಎಲ್ಲ ಇದೆ ಅಂತ. ಸೊ ಫುಲ್ ಸೀರಿಯಸ್ಸಾಗಿ ತೊಗೊಂಡು ಮಾಡಿದ್ವಿ ನಾವು. ಆ್ಯಂಡ್ ಇದೇ ಥರ ಎಲ್ಲ ಬೇರೆ ಬೇರೆ ಕ್ಲಾಸ್ದು ಎಲ್ಲ ಮಾಡೆಲ್ಸ್ ಇತ್ತು. ನಾವು ಹೋಗ್ಬಿಟ್ಟು ನೋಡ್ಕೊಂಡು ಬರ್ತಿದ್ವಿ. ಆ್ಯಕ್ಚುಲಿ ನಮ್ಗೆ ಏನು ಹೇಳಿದ್ರು ಅಂದರೆ, ನಾವು ಹೋಗಬೇಕು ಅಟ್ಲೀಸ್ಟ್ 15 ನೋಡ್ಕೊಂಡು ಬಂದು ಬರಿಬೇಕು ಅಂತ ಹೇಳಿದರು. ಸಮ್ಮರಿ ಥರ ಬರೆದ್ಬಿಟ್ಟು ಸಬ್ಮಿಟ್ ಮಾಡಿದ್ರೇ ಅಟೆಂಡೆನ್ಸ್ ಅಂತ ಹೇಳಿದರು. ಸೊ ನಾವು ಹೋಗ್ಬಿಟ್ಟು ಫುಲ್ ಸೀರಿಯಸ್ಸಾಗಿ ಎಲ್ಲ ನೋಡಿಕೊಂಡು ಕೇಳಿಸ್ಕೊಂಡು ನಾನು ಹಂಗೆ ವೀಡಿಯೋ ಮಾಡ್ಕೊಂಡು ಬಂದೆ. ಇದು ತುಂಬ ದಿನ ಆಯಿತು ಆಗಿ. ಇವಾಗ ವಾಯ್ಸ್ ಕೊಡ್ತಾಯಿದ್ದೀನಿ. ಇವಾಗ ನನ್ನ ವಾಯ್ಸ್ ಹೊಟ್ಟೋಗ್ಬಿಟ್ಟಿದೆ. ಸೊ ಪ್ಲೀಸ್ ಅದನ್ನು ಇಗ್ನೋರ್ ಮಾಡಿ. ಇಲ್ಲಿ ಗೇಮ್ಸ್ ಆಡಿಸ್ತಿದ್ರು. ಲೈಕ್ ಇದು ನಾವು ಚಿಕ್ಕ ವಯಸ್ಸಲ್ಲಿ ಆಡ್ತಿದ್ವಲ್ಲ ಕಂಪ್ಯೂಟರಲ್ಲಿ ಎಲ್ಲ ಫ್ಲಿಪ್ ಮಾಡಿಬಿಟ್ಟು 2 ಮ್ಯಾಚಿಂಗ್ ಆಗಿರೋದನ್ನು ಇಡೋದು. ಸೊ ರೂಪ ಆಡ್ತಿದ್ದಾಳೆ ನೋಡಿ. ಒರಿಜಿನಲ್ ಆಡಿಯೋ ಹಾಕಿದ್ರೆ ಏನೂ ಕೇಳಿಸ್ತಿಲ್ಲ, ಎಷ್ಟು ಗಲಾಟೆ ಇತ್ತು. ಸೊ ಅದಕ್ಕೆ ಮ್ಯೂಟ್ ಮಾಡಿಬಿಟ್ಟು ವಾಯ್ಸ್ ಓವರ್ ಕೊಡ್ತಿದ್ದೀನಿ. ಆ್ಯಂಡ್ ನಾವು ಇಲ್ಲೊಂದು ರೂಮಿಗೆ ಬಂದ್ವಿ. ಇಲ್ಲಿ ಬಂದುಬಿಟ್ಟು ನಮ್ಮ ಸೆಂಟ್ ಜೋಸೆಫ್ ಯೂನಿವರ್ಸಿಟಿ ಎಸ್ಟಾಬ್ಲಿಷ್ ಮಾಡಿದ್ದು ಜೆಸ್ಯೂಟ್ಸ್ ಅಲ್ವಾ. ಸೊ ಅವ್ರ ಬಗ್ಗೆ ಇತ್ತು ಇಲ್ಲಿ. Thank you so much. Sharing. ಅದೆಲ್ಲ ನೋಡ್ಕೊಂಡು ಬಂದುಬಿಟ್ಟು ಲಾಸ್ಟಲ್ಲಿ ಅವ್ರು ಕೇಳಿದ ಕ್ವೆಶನ್ಗೆ ಆನ್ಸರ್ ಮಾಡಿದ್ರೆ ನಮಗೆ ಚಾಕ್ಲೇಟ್ ಕೊಟ್ಟಿದ್ರು. ಸೊ ಖುಷಿ ಆಯಿತು. ಆ್ಯಂಡ್ ಇನ್ನೊಂದು ಕ್ಲಾಸ್ ರೂಮಿಗೆ ಇಲ್ಲಿ ಬಂದರೆ ಕಾಫಿ ಬಗ್ಗೆ ಇತ್ತು. ಆ್ಯಂಡ್ ಇಲ್ಲಿ ಕುಂಟೆ ಬಿಲ್ಲೆ ಇದೆ ನೋಡಿ, ಇದು ಗೇಮ್ ಆಡ್ತೀವಿ ಅಂತ ಅಂದ್ಬಿಟ್ಟು ಆಡಿದ್ರೆ ದೀಕ್ಷಾ ಆಮೇಲೆ ಇನ್ನೊಬ್ರು ಈ ಥರ ಟ್ರೀ ಕೊಟ್ಬಿಟ್ಟು ನಿಮಗೆ ಲೈಕ್ ಕ್ಲೋಸ್ ಆಗಿರೋರು ಇಷ್ಟ ಆದವ್ರ ಹೆಸರು ಬರ್ಕೊಂಡು ನಿಮ್ಮ ರೂಮಲ್ಲಿ ಇಟ್ಕೋಬೋದು, ಚೆನ್ನಾಗಿರುತ್ತೆ ಅಂತ ಕೊಟ್ಟರು. ಈಸ್ಕೊಂಡೆ. ಆ್ಯಂಡ್ ಇಲ್ಲಿ ಎವಲ್ಯೂಷನ್ ಆಫ್ ಮೂವಿ ಲೈಕ್ ಥಿಯೇಟರ್ ಅದ್ರ ಬಗ್ಗೆ ಎಲ್ಲ ಗೇಮ್ಸು ಅದ್ರ ಬಗ್ಗೆ ಎಲ್ಲ ಇತ್ತು. ಇಲ್ಲಿ ಚೆನ್ನಾಗಿತ್ತು ಇದು. Okay, Ludo and stuff like that. And now we have like PUBG, online video games, and even with other phone models. Our phone models were like this in progress over time, and like how new models we have kind of like this. And this is called a record player. This is the first generation of music. So record player, this is called a spool. Cassettes, and from cassettes it came to iPods and then phones, digitalization. Coming to food industry, back in the day there were no states with plastic spoons. They were all handmade. This made with coconut shell. Yeah. This is you put oil in this and then you pour it on a person and it massages. So just like a spoon. ಅದು ನೋಡಿಕೊಂಡು ನೆಕ್ಸ್ಟ್ ಇಲ್ಲಿ ಬಂದ್ವಿ. ಇದು ಯಾವುದಂತಾನೆ ಮರ್ತೋಗ್ಬಿಟ್ಟಿದ್ದೀನಿ ಅಷ್ಟು ಬೇಗ. ಐ ಥಿಂಕ್ ವರ್ಲ್ಡ್ ಬಗ್ಗೆ ಅಂತ. ಆ್ಯಂಡ್ ಇಲ್ಲಿ ಯಾವುದೋ ಒಂದು ಪ್ರೈಸ್ ಬಂದಿರೋದಿತ್ತು. ಇದು ನಂಗೆ ನಿಜ ಮರ್ತೋಗ್ಬಿಟ್ಟಿದೆ. ಮಂಡಲ ಅಂತೇನೋ ಇತ್ತು ಆ್ಯಕ್ಚುಲಿ ಅದು. ಆ್ಯಂಡ್ ಟೈಮ್ ಟ್ರಾವೆಲ್ ಅಂತೂ ಸಖತ್ತಾಗಿ ಕಾಣ್ತಿದ್ದು. ಬಟ್ ಅದಕ್ಕೆ ಎಷ್ಟು ಕ್ಯೂ ಇತ್ತು ಅಂದರೆ ಹೋಗೋಕ್ಕೆ ಆಗಿದ್ದಿಲ್ಲ. ನೆಕ್ಸ್ಟು ಜರ್ಮನಿ ಬಗ್ಗೆ ಇತ್ತು. ಅದರೊಳಗಡೆ ಹೋದ್ವಿ, ಸ್ವಲ್ಪ ಖಾಲಿಯಾಗಿತ್ತು ಅಂತ ಅಂದ್ಬಿಟ್ಟು. ಆ್ಯಂಡ್ ಅಲ್ಲಿ ಫೋಟೋಸ್ ಎಲ್ಲ ತೆಕ್ಕೊಂಡ್ವಿ. ಇಲ್ಲಿ ಅವರಿಬ್ಬರು ನಿಂತಿರೋದು ಆಲ್ಬರ್ಟ್ ಐನ್ಸ್ಟೈನ್ ಮತ್ತು ಓಪನ್ಹೈಮರ್ ಅಂತೆ. ನಾನು ಫಸ್ಟ್ ಗೊತ್ತಾಗಿಲ್ಲ, ಆಮೇಲೆ ಅವ್ರ ಹೆಸರು ಓದಾಗ ಗೊತ್ತಾಯಿತು. ಆ್ಯಂಡ್ ಮ್ಯಾಮ್ ಏನೋ ಗೇಮ್ ಆಡಿಸ್ತಿದ್ರು. ಆ್ಯಂಡ್ ನೆಕ್ಸ್ಟು ಹೋಗಿದ್ದು ಫ್ರಾನ್ಸ್ಗೆ. ಅಂದರೆ ಫ್ರಾನ್ಸ್ ಸೆಟಪ್ ಮಾಡಿದರು, ಅಲ್ಲಿಗೆ ಫ್ರಾನ್ಸ್ಗೆ ಹೋಗಿಲ್ಲ. ಸೊ
ನನ್ನ ಫೇವ್ರೆಟ್ ಫ್ರಾನ್ಸ್ ಏನಕ್ಕೆ ಅಂತಂದರೆ ಪ್ಯಾರಿಸ್ ಇದೆ, ಐಫಿಲ್ ಟವರ್ ಇದೆ. ನನಗೆ ಚಿಕ್ಕ ವಯಸ್ಸಿಂದನೂ ಐಫಿಲ್ ಟವರ್ ನೋಡಬೇಕಂತ ಡ್ರೀಮು, ಅದಕ್ಕೆ ಅದನ್ನೇ ಹೇಳ್ತಿದ್ದೆ. ಆ್ಯಂಡ್ ನಮ್ಮೆಲ್ಲರಿಗೂ ಅದೇ ಡ್ರೀಮು. ಆ್ಯಂಡ್ ನನ್ನ ಫ್ರೆಂಡ್ ವೈಷ್ಣವಿ ಇದ್ದಾಳಲ್ವ, ಅವಳು ಪ್ಯಾರಿಸ್ಗೆ ಹೋಗ್ತಿದ್ದಾಳಂತೆ. ಸೊ ನಾವೆಲ್ಲ ಎಷ್ಟು ಖುಷಿ ಪಟ್ವಿ. ನನಗಂತೂ ಎಮಿಲಿ ಇನ್ ಪ್ಯಾರಿಸ್ ನೋಡ್ದಾಗಿಂದ ಹೋಗಲೇಬೇಕು ಪ್ಯಾರಿಸ್ಗೆ ಅಂತ ಆಗ್ಬಿಟ್ಟಿದೆ. ಆ್ಯಂಡ್ ಎಲ್ಲರದು ವ್ಲಾಗ್ಸ್ ಎಲ್ಲ ನೋಡ್ತಿರ್ತೀನಿ, ಎಲ್ಲ ಪ್ಯಾರಿಸ್ಗೆ ಹೋಗಿರ್ತಾರೆ, ಐಫಿಲ್ ಟವರ್ ಹತ್ರ ವಿಡಿಯೋ ರೀಲ್ಸ್ ಕೂಡ ಅದೇ ಬರ್ತಾ ಇರುತ್ತೆ ನನಗೆ. ಆ್ಯಂಡ್ ಇವ್ರು ಎಕ್ಸ್ಪ್ಲೇನ್ ಮಾಡ್ತಿದ್ರು ಐಫಿಲ್ ಟವರ್ ಬಗ್ಗೆ, ಮಾನ್ಯುಮೆಂಟ್ಸ್ ಬಗ್ಗೆ. ಆ್ಯಂಡ್ ಇಲ್ಲಿ ಒಂದು ಹಿಸ್ಟ್ರಿ ಥರ ಇಟ್ಟಿದ್ರು ಫ್ರಾನ್ಸ್ ಬಗ್ಗೆ. ಇದೆಲ್ಲ ಪ್ಯಾರಿಸಲ್ಲಿರೋದು, ಅದೇ ಪಿರಮಿಡು, ಅದು ಪಿರಮಿಡ್ ಅಲ್ಲೇ ಪ್ಯಾರಿಸಲ್ಲಿದೆ. ಅದು ನಾನು ಎಷ್ಟು ಸತಿ ನೋಡಿದ್ದೀನಿ. ನನಗೆ ಆ್ಯಕ್ಚುಲಿ ಸೈನ್ಸ್ ಬ್ಲಾಕಿಗೆ ಹೋಗಬೇಕಿತ್ತು, ಯಾಕಂದರೆ ನಮ್ಮ ಕಾಮರ್ಸಲ್ಲಿ ಏನು ಅಷ್ಟೊಂದು ಡಿಫ್ರೆಂಟಾಗಿ ಮಾಡೆಲ್ಸ್ ನೋಡೋಕ್ಕಾಗಲ್ಲ. ಸೈನ್ಸ್ ಅಂದರೆ ತುಂಬ ಚೆನ್ನಾಗಿ ಮಾಡಿರ್ತಾರಲ್ವ, ಸೊ ಅದಕ್ಕೆ ಹೋಗೋಣ ಅಂದ್ಕೊಂಡ್ರೆ ಅಲ್ಲಿ ಹೋಗೋಕ್ಕೆ ಆಗಲ್ಲ. ಆಮೇಲೆ ಈ ಕಡೆಗೆ ಬಂದ್ವಿ, ಅಷ್ಟೊಂದು ಫುಲ್ ಸೈನ್ಸ್ ಇದ್ದಿಲ್ಲ, ಬಟ್ ಇತ್ತು. ಆ್ಯಂಡ್ ಈ ಕಡೆ ಮೈಕ್ರೋಬಯಾಲಜಿ ಡಿಪಾರ್ಟ್ಮೆಂಟ್ ಅವ್ರದ್ದು ಇದು. ಫೋಟೋ ತೆಕ್ಕೊಳ್ಳೋಕೆ ಎಷ್ಟು ಕ್ಯೂಟಾಗಿತ್ತು ನೋಡಿ. ಪೋಸ್ ಕೊಡು. ನಾವು ಬರೀ ಒಂದು 10 to 15 ನೋಡಿದ್ದೀವಿ ಅಷ್ಟೇ. ನಮ್ಮ ಮ್ಯಾಮ್ ಹೇಳ್ತಿದ್ರು 300 ಮೇಲೆ ಮಾಡೆಲ್ಸ್ ಇದೆ ಅಂತ ಅಂದ್ಬಿಟ್ಟು. ನಾವು ಅಷ್ಟೊಂದೆಲ್ಲ ನೋಡೋಕ್ಕಾಗಿಲ್ಲ, ಟೈಮ್ ಇಲ್ಲ, ಮನೆಗೆ ಹೋಗೋಣ ಅಂತ ಅಂದ್ಬಿಟ್ಟು ಹೋಗ್ಬಿಟ್ವಿ. ಆ್ಯಂಡ್ ಇಲ್ಲಿ ಒಂದು ಗೇಮ್ ಇತ್ತು. ಆ್ಯಂಡ್ ವಾಟ್ಸ್ ಆನ್ ಯುವರ್ ಮೈಂಡ್ ಅಂತ ಈ ಥರ ಒಂದು ಚಾರ್ಟಲ್ಲಿ ಇಟ್ಟಿದ್ರು. ಎಲ್ಲ ಏನೇನೋ ಬರ್ತಿದ್ರು ನೋಡಿ. ನಾನು ಅಂದ್ಕೊಳ್ತಿದ್ದೆ ಏನು ಅಂತ ಅಂದ್ಬಿಟ್ಟು. ಆಮೇಲೆ ಅಂದ್ಕೊಂಡೆ ಸಬ್ಸ್ಕ್ರೈಬ್ ಟು ಕ್ರೇಜಿ ಸಿಸ್ಟರ್ಸ್ ಯೂಟ್ಯೂಬ್ ಚಾನಲ್ ಅಂತ ಬರೆಯೋಣ ಅಂತ ಅಂದ್ಬಿಟ್ಟು ಅದಕ್ಕೆ ಎತ್ಕೊಂಡು ಬರೀತಿದ್ದೀನಿ. ಎಷ್ಟು ಜನ ಅದನ್ನು ನೋಡ್ಬಿಟ್ಟು ಸಬ್ಸ್ಕ್ರೈಬ್ ಮಾಡಿದ್ರೋ ಗೊತ್ತಿಲ್ಲ, ಬಟ್ ಸಬ್ಸ್ಕ್ರೈಬರ್ ಅಂತೂ ಜಾಸ್ತಿ ಆಗಿ. ಸೊ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್. ಆ್ಯಂಡ್ ಇಲ್ಲಿ ಪೇಂಟಿಂಗ್ ಮಾಡ್ತಿದ್ರು ಕೈಗೆ ಮೈಕ್ರೋ ಆರ್ಗಾನಿಸಮ್ಸ್ದು. ಸೊ ಕ್ಯೂಟಾಗಿ ಕಾಣುತ್ತೆ ಅಂತ ಅಂದ್ಬಿಟ್ಟು ಎಲ್ಲರೂ ಮಾಡಿಸ್ಕೊಂಡ್ವಿ ನಾವೆಲ್ಲರೂ. ನೆಕ್ಸ್ಟ್ ಇನ್ನೇನು ಆಚೆ ಹೋಗಬೇಕು, ಪಾಪ ಹಿತ್ತಾಗೆ CS ಕ್ಲಾಸ್ ಇತ್ತು, ಅದಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಅಷ್ಟರಲ್ಲಿ ಸುಮ್ಮನೆ ಹಿಂಗೆ ಆಚೆ ಹಿಂಗೆ ಹೋಗ್ತೀವಿ, ಇಲ್ಲಿ ನೋಡಿದ್ರೆ ಸ್ನೇಕ್ ಆ್ಯಂಡ್ ಲ್ಯಾಡರ್ ಎಲ್ಲ ಆಡಿಸ್ತಿದ್ರು, ಚೆನ್ನಾಗಿತ್ತು ಅಂದ್ಬಿಟ್ಟು ನೋಡೋಕೆ ಹೋದ್ವಿ. ಸುಮ್ಮನೆ ನೋಡ್ಕೊಂಡು ಬಂದ್ಬಿಟ್ವಿ. ಆ್ಯಂಡ್ ದೆನ್ ಎಷ್ಟೊಂದು ಗೇಮ್ಸ್ ಇತ್ತು ಆಚೆ ಕೂಡ ಒಳಗಡೆ ಕೂಡ, ಬಟ್ ಏನೂ ಅಷ್ಟೊಂದು ಆಡೋಕ್ಕಾಗಿಲ್ಲ, ಟೈಮ್ ಆಗಿಬಿಟ್ಟಿತ್ತು. ಸೊ ಮನೆಗೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಸುಮ್ಮನೆ ಮೇಲೆಲ್ಲ ವೀಡಿಯೋ ಮಾಡ್ಕೊಂಡು ಹಂಗೆ ನೋಡ್ಕೊಂಡು ಬಂದು ಏನಾಗಿದೆ ಅಂತ. ಆ್ಯಂಡ್ ಡ್ರೋನಲ್ಲೆಲ್ಲ ವೀಡಿಯೋ ತೆಗಿತಿದ್ರು. ಲಾಸ್ಟಲ್ಲಿ ಮನೆಗೆ ಹೋಗ್ತಿದ್ದೀವಿ, ಆವಾಗ ನಮ್ಮ ಕ್ಲಾಸ್ಮೇಟ್ ದಿಶಾ ಅಂತ ಒಬ್ಬಳಿದ್ದಾಳೆ ಆಯಿತಾ, ಅವಳು ಫೇಸ್ ಪೇಂಟಿಂಗ್ ಮಾಡ್ಕೊಂಡು ಬಂದು ಎಷ್ಟು ಕ್ಯೂಟಾಗಿತ್ತು. ಎಲ್ಲಿ ಅಂತ ಕೇಳಿದೆ. ಆ್ಯಂಡ್ ಇಲ್ಲಿ ಹೋಗಬೇಕು ಆರ್ಟ್ ಡಿಪಾರ್ಟ್ಮೆಂಟ್ ಹತ್ರ ಅಂತ ಅಂದ್ಬಿಟ್ಟು. ಸೊ ಅದಕ್ಕೆ ಅಲ್ಲಿ ಹೋಗ್ಬಿಟ್ಟು ನೋಡಿಕೊಂಡು ಅದಕ್ಕೋಸ್ಕರ 1-2 ಅವರ್ ವೇಟ್ ಮಾಡಿಕೊಂಡು ಫೇಸ್ ಪೇಂಟಿಂಗ್ ಮಾಡ್ಕೊಂಡು ಆಮೇಲೆ ಮನೆಗೆ ಹೋಗಿದ್ದೀವಿ ನಾವು. ಆ ಚೈಲ್ಡ್ಹುಡ್ ಇದ್ರೊಳಗಡೆ ಎಷ್ಟು ಕ್ಯೂಟಾಗಿರೋ ಪೇಂಟಿಂಗ್ಸ್ ಇತ್ತು ಗೊತ್ತಾ. ಪೇಂಟಿಂಗ್, ಸ್ಕೆಚಿಂಗ್, ಡ್ರಾಯಿಂಗ್ ಎಷ್ಟು ಬ್ಯೂಟಿಫುಲ್ ಆಗಿತ್ತು. ಎಷ್ಟು ಲೈಕ್ ಎಲ್ಲೋ ಬೇರೆ ವರ್ಲ್ಡಿಗೆ ಬಂದಿದ್ದೀವಿ ಅನ್ನೋ ಥರ ಇತ್ತು. ಆ್ಯಂಡ್ ದೆನ್ ಫೈನಲಿ ನನ್ನ ಟರ್ನ್ ಫೇಸ್ ಪೇಂಟಿಂಗ್ ಮಾಡಿಸ್ಕೊಳ್ಳೋದಕ್ಕೆ. ಪಾಪ ಅವ್ರಿಗೆ ಎಷ್ಟು ಟಯರ್ಡ್ ಆಗಿತ್ತು, ಅದಕ್ಕೆ ಕೇಳಿದೆ ಆಗುತ್ತಾ ಮಾಡೋಕ್ಕೆ ಅಂತ. ಅಂದರು. ಆಮೇಲೆ ಮಾಡಿಸ್ಕೊಂಡೆ ಫುಲ್ ಖುಷಿಯಾಗಿ. ಆ್ಯಂಡ್ ನಂಗೆ ತುಂಬ ಇಷ್ಟ ಆಯಿತು, ಅದು ಔಟ್ಕಮ್ ಎಷ್ಟು ಆಗಿದೆ. ಸೊ ಗೈಸ್, ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ, ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್. ಕೀಪ್ ವೇಟಿಂಗ್ ಟಿಲ್ ದ ನೆಕ್ಸ್ಟ್ ವ್ಲಾಗ್. ಬಾಯ್. ಇದೇನಾಯ್ತು ತಮ್ಸಪ್ಪು ಓಪನ್ ಅಮ್ಮ, ಅದು ಗೊತ್ತೇ ಆಗ್ತಿಲ್ಲ.